ಏನಮ್ಮ ಕಾವ್ಯ, ನಿಮ್ಮಕ್ಕ ಇಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲ? ಅತ್ತೆ, ನೀವೇನು ಯೋಚನೆ ಮಾಡೋಕೆ ಹೋಗಬೇಡಿ. ಅಕ್ಕನ ನಾನು ರೂಮಲ್ಲಿ ನಿದ್ದೆ ಮಾಡಿಸಿ ಬಂದಿದ್ದೀನಿ. ಅಪ್ಪ ಸದ್ಯಕ್ಕೆ ಹೆಂಗೋ ಮಲಗಿದ್ದಾಳಾ? ಹೋಗ್ಲಿ ಬಿಡು. ನಮ್ಮ ಗೀತಾ ಬೋದೊಳಗಡೆ ನೀನು ಮನೆಯೊಳಗಡೆ ನಾರ್ಮಲಾಗಿ ಇದ್ಬಿಡು. ಯಾಕೆಂದರೆ ನಾನು ಅವಳಿಗೆ ಏನು ಗೊತ್ತಾ ಹೇಳಿದ್ದೀನಿ, ನನಗೆ ಗೊತ್ತಿಲ್ಲದಂಗೆ ನೀವು ಮದುವೆ ಮಾಡ್ಕೊಂಡು ಬಂದಿದ್ದೆ ಅಂತ ಹೇಳಿದ್ದೀನಿ. ಯಾಕೆಂದರೆ ನನಗೆ ಗೊತ್ತಿದ್ದೆ ಮದುವೆ ಮಾಡ್ಕೊಂಡು ಅಂದರೆ ನನಗೆ ಕೇಳಿಲ್ಲ ಅತ್ತೆ, ನಮ್ಮ ಅಪ್ಪ ಅಮ್ಮಗೆಲ್ಲ ಯಾಕೆ ಕೇಳಿಲ್ಲ ಅಂತ ಸುಮ್ಮನೆ ದೊಡ್ಡ ವಿಷಯ ಆಗುತ್ತೆ. ಅದಕ್ಕೆ ನಾನು ಎಲ್ಲರಿಗೂ ಹಿಂಗೆ ಹೇಳ್ಕೊತೀನಿ. ನೀವು ಅದನ್ನು ಹ್ಞೂ ಅಂದರೆ ಆಯಿತಾ? ಆಯಿತು ಅತ್ತೆ, ನಿಮ್ಗೆ ಏನು ಅನಿಸುತ್ತಲ್ಲ ಅದನ್ನೇ ಮಾಡಿ. ಅತ್ತೆ, ಇದೇನಿದು? ಈ ಹುಡುಗಿ ಕುತ್ತಿಗೆಯಲ್ಲಿ ತಾಳಿ, ಪಕ್ಕದಲ್ಲಿ ಬಾಲು ಇದ್ದಾನೆ ಅಂದರೆ ಇವರಿಬ್ರಿಗೂ ಮದುವೆ ಆಗೋಗಿದೆಯಾ? ಅಯ್ಯೋ ಗೀತಾ, ಬಂದಿಯಮ್ಮ ಬಾ. ನಾನು ಯಾರ ಹತ್ರ ಹೇಳ್ಕೊಂಡ್ಲಿ ಕಷ್ಟ ಅಂತ ಅನ್ಕೊಂಡಿದ್ದೆ. ಆ ದೇವ್ರು ಬಂದಂಗೆ ಬಂದೆ ನೀನು. ಬಾಮ. ಅತ್ತೆ, ಯಾಕತ್ತೆ ಏನಾಯ್ತು? ಯಾಕೆ ಹಿಂಗೆ ಅಳ್ತಿದ್ದೀರಾ? ಅಯ್ಯ ಏನಮ್ಮ ಹೇಳಿ, ಈ ನನ್ನ ಮಗ ಹಾಳಾದವನು ನನಗೊಂದು ಮಾತು ಹೇಳ್ದಲೆ ಹೋಗಿ ಅವಳನ್ನ ಕಟ್ಕೊ ಬಂದಾನೆ ನೋಡು. ನೀವೇನು ಹೇಳ್ತಾ ಇದ್ದೀರಾ? ಇವ್ರಿಗೂ ಮದುವೆ ಆಗಿರೋದು ನಿಮ್ಗೆ ಗೊತ್ತಿಲ್ವಾ? ನಿಮ್ಗೊಂದು ಮಾತು ಹೇಳಿಲ್ವಾ? ಅಯ್ಯೋ ಇಲ್ಲಮ್ಮ, ನನಗೆ ಹೇಳಿದಿದ್ರೆ ನಾನು ಯಾಕೆ ಹಿಂಗೋಳೋ ಅಂತ ಹೇಳ್ತಾ ಇದ್ದೆ. ಅವ್ರು ಬಂದಾಗಿದ್ದು ನನ್ನ ಕಣ್ಣೀರು ನಿಲ್ಸೋಕ್ಕೆ ಆಗ್ತಾ ಇಲ್ಲ. ಹತ್ತು ಹತ್ತು ಸುಸ್ತಾಗ್ಬಿಟ್ಟಿದ್ದೀನಿ ನಾನು ನೋಡು. ಬಾಲು, ಯಾಕೋ ಹಿಂಗೆ ಮಾಡಿದೆ? ಹೆತ್ತ ತಾಯಿಗೆ ನೀನು ಮದುವೆ ನೋಡಬೇಕು ಅಂತ ಆಸೆ ಇರಲ್ವಾ? ನೀನು ಹಿಂಗೆ ಮಾಡಬಾರ್ದಾಗಿತ್ತು. ಅಲೋ, ಎಕ್ಸ್ಕ್ಯೂಸ್ ಮೀ, ಅದನ್ನು ಕೇಳೋಕ್ಕೆ ನೀವ್ಯಾರು? ಇದು ನಮ್ಮ ಪರ್ಸ್ನಲ್ಲು. ನೋಡಮ್ಮ, ಅದು ನಿನ್ನ ಪರ್ಸ್ನಲ್ ಇರ್ಬೋದು, ಆದರೆ ಬಾಲು ಈ ಮನೆಗೆ ಸಂಬಂಧಪಟ್ಟಿರೋ ವ್ಯಕ್ತಿ. ಅದಕ್ಕಾಗಿ ನಾನು ಅವನ ಅತ್ತಿಗೆಯಾಗಿ ಅವನ ಕೇಳೋ ಎಲ್ಲ ಹಕ್ಕು ನನಗಿದೆ, ಆಯಿತಾ? ಏನು ಅತ್ತಿಗೆ ಆಗಿದ್ದು ಮಾತ್ರಕ್ಕೆ ಎಲ್ಲ ಕೇಳ್ಬಿಡ್ತೀರಾ? ನೋಡಿ, ನೀವು ಹೇಗೆ ಮೈ ಸೊಸೆನೋ ನಾನು ಹಾಗೆ ಸೊಸೆ, ಆಯಿತಾ? ನಿಮ್ಮ ಅಧಿಕಾರ ದರ್ಪ ಎಲ್ಲನೂ ನನ್ನ ಹತ್ರ ಬೇಕಾಗಿಲ್ಲ. ಯಾಕೆಂದರೆ ನಾನು ನಿಮ್ಮಾಗೆ ಗಂಡನ ಕೈಯಲ್ಲಿ ತಾವೇ ಕಟ್ಸ್ಕೊಂಡು ಬಂದಿದ್ದೀನಿ, ಆಯಿತಾ? ಹೌದು ಗೀತಾ, ನೀನು ವಿಷಯದಲ್ಲಿ ತಲೆಕಾಗಿ ಬರಬೇಡ. ನಿನ್ನ ಪಾಡಿಗೆ ನೀನು ಇದ್ಬಿಡು, ಆಯಿತಾ? ಅಯ್ಯೋ ದೇವ್ರೇ, ಅತ್ತಿಗೆ ಅಂತಾನು ನೋಡ್ದೆ ಏನು ಬಾಯಿಗೆ ಬಂದಾಗ ಮಾತಾಡ್ತಾನಲ್ಲ. ಇವನಿಗೆ ಯಾರು ಬುದ್ಧಿ ಹೇಳೋರು ಈ ಪ್ರಪಂಚದಲ್ಲಿ ಇಲ್ವೇ ಇಲ್ವಾ ದೇವ್ರೇ? ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಹೋಗುತ್ತೆ ಬಿಡಿ. ನೀವೇ ಕಷ್ಟ ಬೇಜಾರು ಮಾಡ್ಕೊತೀರಾ? ಇವಾಗ ಏನು ಮಾಡೋಕ್ಕಾಗಲ್ಲ, ಮದುವೆ ಅಂತ ಆಗೋಗಿದೆಯಲ್ಲ. ಹ್ಞೂ ಕಣಮ್ಮ, ಮೆಲ್ಲನೂ ಆಗೋಗೈತೆ. ಇವಾಗ ನಾನು ಏನು ತಾನೇ ಮಾಡಲಿ? ಅದು ಅಲ್ಲದೆ ಮನೆ ತುಂಬಿಸ್ಕೊಳ್ದೆ ಹೋದ್ರೆ ಇನ್ನು ಮನೆ ಬಿಟ್ಟು ಆಚೆ ಹಾಕ್ತೀನಿ ಅಂತ ಹೆಂಡತಿ ಮುಂದೆ ನನಗೆ ಹೇಳ್ತಾನಲ್ಲ ಇವನು. ಅದಕ್ಕೆ ನಾನು ಮನೆ ತುಂಬಿಸ್ಕೊಬಿಟ್ಟೆ ಅವಳನ್ನ. ಅತ್ತೆ, ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅಲ್ಲಮ್ಮ, ನೀನು ಹೋಗ್ಲಿ ಬಿಡು ಅಂತ ಅಂತೀಯ, ಆದರೆ ಈ ವಿಷಯ ನಮ್ಮ ಅಣ್ಣಂಗೆ ಗೊತ್ತಾದರೆ ಅಯ್ಯಯ್ಯೋ ಅಣ್ಣ, ನನಗೆ ದಿಕ್ಕು ಅಂತ ಇರೋಣೆ ನಮ್ಮ ಅಣ್ಣ ಅತ್ತಿಗೆ ಅಷ್ಟೇ. ಅವ್ರಿಗೂ ಹೇಳ್ದೆ ಮದುವೆ ಮಾಡಿದೆ ಅಂತ ನಮ್ಮ ಅಣ್ಣಂಗೆ ಗೊತ್ತಾದರೆ ನಮ್ಮ ಅಣ್ಣ ಅತ್ತಿಗೆಗೆ ಮನಸ್ಸು ಎಷ್ಟು ನೋವಾಗಬೇಕು. ಅವ್ರ ಮನಸ್ಸಿಗೆ ನನ್ನ ಬಗ್ಗೆ ಏನು ಅನ್ಕೋಬೇಕು ಹೇಳಮ್ಮ ಗೀತಾ, ನೀನೇ ಹೇಳು. ಎಲ್ಲ ವಿಷಯ ನಿಂಗೆ ಗೊತ್ತು, ಎಲ್ಲ ನಿನ್ನ ಕಣ್ಮುಂದೆನೇ ಆಗ್ತಾ ಇರ್ತಾನೆ, ನೀನೇ ಹೇಳಿದ ಕೂತ್ರ. ಅತ್ತೆ ನೋಡಿ, ನೀವೇನು ಯೋಚನೆ ಮಾಡ್ಕೋಬೇಡಿ. ಅಪ್ಪ ಅಮ್ಮಗೆ ನಾನು ಹೇಳ್ತೀನಿ, ಅತ್ತೆಗೂ ಇದಕ್ಕೇನು ಸಂಬಂಧ ಇಲ್ಲ, ಅತ್ತೆಯವ್ರ ಮದುವೆಗೆ ಹೋಗೂ ಇಲ್ಲ ಅಂತ ನಾನು ಹೇಳ್ತೀನಿ. ಅತ್ತೆ, ನೀವು ಆರಾಮಾಗಿರಿ. ಸರಿ, ಆಗಿದ್ರೆ ನೀನು ಇವಾಗಲೇ ಈ ಕ್ಷಣದೇ ನಮ್ಮ ಅಣ್ಣಂಗೆ ಫೋನ್ ಮಾಡು. ನಾನು ನಮ್ಮ ಅಣ್ಣನ ಹತ್ರ ಮಾತಾಡಬೇಕು. ಅವನ ಹತ್ರ ಮಾತಾಡೋಕ್ಕೂ ನನಗೆ ಸಮಾಧಾನ ಆಗಲ್ಲ. ಇಲ್ಲ, ನಾನು ಈ ಮನೆಯಲ್ಲಿ ಒಂದು ನಿಮಿಷ ಇರಲ್ಲ. ನಾನಂತವ್ರ ಮನೆಗೆ ಹೋಗ್ತೀನಿ. ಅತ್ತೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಬನ್ನಿ ಒಳಗಡೆ ಬನ್ನಿ. ನೀವು ವಿಡಮ್ಮ ಗೀತಾ, ನಾನು ಬದುಕಲ್ಲ. ಅಪ್ಪಪ್ಪಪ್ಪ, ಲೋ ಬಾಲು, ನಿಮ್ಮಮ್ಮ ಖತರ್ನಾಕ್ಕಿದ್ದಾರೆ ಕಣೋ. ಒಂದೇ ಒಂದು ನಿಮಿಷದಲ್ಲಿ ಎಷ್ಟೊಂದು ಆ್ಯಕ್ಟಿಂಗ್ ಮಾಡಿಬಿಟ್ರಲ್ಲ. ಪಾಪ ಗೀತಾ ಎಲ್ಲ ನಂಬ್ಕೊಂಡೇ ಬಿಟ್ಲು. ಅವಳು ಅಷ್ಟೊಂದು ದಡ್ಡಿನಾ? ಮತ್ತೆ ಕಾವ್ಯ, ಇನ್ನೇನು ಅಂದ್ಕೊಂಡೆ? ಗೀತಾ ಅಷ್ಟು ದೊಡ್ಡ ಆಗಿರೋದಕ್ಕೆ ನಮ್ಮ ಅಮ್ಮನ ಹತ್ರ ಹಂಗೆಲ್ಲ ಏಗ್ತಾ ಇರೋದು. ಆದರೆ ನೀನು ಗೀತನ ಥರ ಅಲ್ಲ ಬಿಡು, ನೀನು ತುಂಬ ಜಾಣೆ. ಅಯ್ಯಪ್ಪ, ಇಲ್ಲಪ್ಪ, ನಿಮ್ಮ ಅಮ್ಮನ ಥರ ಅಂತೂ ಖಂಡಿತ ಯಾರ ಕೈ ಸಾಧ್ಯನೇ ಇಲ್ಲ. ಆದರೆ ಒಂದು ಕಣ್ಣು ಮುಂದೆನೇ ಇಷ್ಟೋ ನಾಟಕ ಆಡ್ತಾರಲ್ಲ, ಯಾವುದಕ್ಕೂ ನಿಮ್ಮ ಅಮ್ಮನ ಸ್ವಲ್ಪ ಹುಷಾರಾಗಿರಬೇಕು. ಅದು ಸರಿ ಬಾಲು, ನಿಮ್ಮ ಅಣ್ಣಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಲ್ಲ,
ನಿಮ್ಮಮ್ಮ ಕೊಟ್ಟಿರೋ ಮಾತಂಗೆ ನಡ್ಕೋತಾರೆ ತಾನೆ, ನಮ್ಮ ಅಕ್ಕಂಗೂ ನಿಮ್ಮ ಅಣ್ಣಂಗೂ ಮದುವೆ ಆಗ್ತೇ ತಾನೆ? ಹ್ಞೂ ಕಾವ್ಯ, ಅದಕ್ಕೆ ನಾನು ಗ್ಯಾರಂಟಿ ಆಯಿತಾ? ಅರೆ ಸೀನಾ, ನೀನು ಇಲ್ಲೇ ಕುತ್ಕೊಂಡಿದ್ಯಾ? ನಿನಗೆ ಗೊತ್ತಾ ಆಚೆ ಏನಾಗ್ತಾ ಇದೆ ಅಂತ? ಅಲ್ಲಿ ಬಾಲು ಇದನ್ನಲ್ಲ, ಅದೇ ಒಂದು ಹುಡುಗಿ ಇತ್ತಲ್ಲ ಕಾವ್ಯ ಅಂತ, ಆ ಹುಡುಗಿನ ಪಾಪ ಅತ್ತೆಗೂ ಹೇಳ್ದಂಗೆ ಮದುವೆ ಮಾಡ್ಕೊಂಡ್ಬಂದಾನೆ ಗೊತ್ತಾ? ಅತ್ತೆ ಪಾಪ ಎಷ್ಟು ಅಳ್ತಿದ್ದಾರೆ. ಅಮ್ಮಂಗೆ ಗೊತ್ತಿಲ್ದಂಗ? ಓ, ಅಂದರೆ ಈಗ ಅಮ್ಮ ಗೀತೆಂಗೆ ಸುಳ್ಳು ಹೇಳ್ತಾರೆ ಅಂತಾಯಿತು. ಇವಾಗ ನಾನು ಆ ಸುಳ್ಳನ್ನು ಮುಂದುವರಿಸ್ಬೇಕು. ಹೌದು ಗೀತಾ, ನನಗದು ಗೊತ್ತು. ಆ ಕರ್ಮ ನೋಡೋಕೆ ಆಗ್ದಂಗೆ ಬಂದು ಈ ರೂಮಲ್ಲಿ ಕುತ್ಕೊಂಡು ಅಳ್ತಾ ಇದ್ದೆ. ಅಂದರೆ ತುಂಬ ಬೇಜಾರಾಗೋಯ್ತು. ಪಾಪ ನಮ್ಮ ಅಮ್ಮಂಗೆ ನೋಡು ಹೆಂಗೆ ಮಾಡ್ಬಿಟ್ಟ ಅವನು. ಅಲ್ಲ, ಹೆತ್ತು ತಾಯಿಗೊಂದು ಮಾತು ಹೇಳ್ಬೇಕು ಅಂತ ಅನ್ಸಿಲ್ವಲ್ಲ ಅವನಿಗೆ? ಎಂಥ ಮನುಷ್ಯ ಇರಬೇಕಲ್ವ ಅವನು. ಛೇ, ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ಇಲ್ಲಿ ಸರಿ. ಯಾಕಿತ್ತ, ಏನಾಯಿತು? ಲೋ, ನೀನು ಇಲ್ಲಿ ಬಂದು ಕುತ್ಕೊಂಡಿದ್ದೀಯಾ? ನಾನೆಲ್ಲ ಉಳ್ಕಾಲ್ದೆ ಗೊತ್ತಾ? ಅಯ್ಯಯ್ಯೋ, ಈ ಹುಚ್ಚಿ ಇಲ್ಲಿಗೆ ಯಾಕಪ್ಪ ಬಂದ್ಲು? ಅಯ್ಯಯ್ಯೋ, ಇವಾಗ ಗೀತಾ ಕೇಳ್ತಾಳೆ, ನಾನು ಎಂತ ಉತ್ತರ ಕೊಡಲಿ ಅವಳಿಗೆ? ಯಾರು ಯಾರು ನೀವು? ಏಯ್, ನನ್ನನ್ನು ಯಾರು ಅಂತ ಕೇಳ್ತಾ ಇದೀಯಾ? ನೀನಾಳೆ? ಸೀನಾ, ಯಾರು ಈ ಹುಡುಗಿ? ಯಾಕೆ ಹೀಗಿದ್ದಾಳಲ್ಲ? ಲೋ, ನಿನ್ನ ಹೆಸರು ಚೀನನಾ? ಚೆರಿ ಬಾಲು, ನನ್ನ ಜೊತೆ ಬಾಲ ತಾಳು. ಅವನಿಗೆ ಹೇಳಿದ್ರೆ ಬಾಳುಗೆ ಅವನು ಬರಲ್ಲ ಅಂತಾನೆ. ನೀನನ್ನ ಬಾಲು? ಸೀನಾ, ನಾನು ಇನ್ನೇ ಕೇಳ್ತಿರೋದು, ಈ ಹುಡುಗಿ ಯಾಕೆ ಹೀಗಿದ್ದಾಳೆ? ಒಂಥರ ಮಾತಾಡ್ತಾರಲ್ಲ, ಅಲ್ಲ ಇಷ್ಟಕ್ಕೂ ಈ ಹುಡುಗಿ ಯಾರು ಅಂತ? ನಮ್ಮ ರೂಮ್ ಒಳಗಡೆ ಹೇಗೆ ಬಂದ್ಲು? ಅಯ್ಯೋ ಗೀತಾ, ಇವಳು ಇದ್ದಾಳಲ್ಲ, ಅದೇ ನಮ್ಮ ಮನೆಗೆ ಬಂದವಳ ಕಾವ್ಯ. ಇವಳು ಅವಳಿಗೆ ಅಕ್ಕ ಆಗಬೇಕು. ಅವಳ ಜೊತೆಗೆ ಇವಳನ್ನ ಬೇರೆ ಫ್ರೀಯಾಗಿ ಮನೆಗೆ ಕರ್ಕೊಬಂದವಳೆ. ಏನು? ಹೌದಾ? ಆದರೆ ಇವ್ರು ಯಾಕೆ ಹೀಗಿದ್ದಾರಲ್ಲ? ಇವ್ರಿಗೆ ಬುದ್ಧಿ ಎಲ್ಲ ಕರೆಕ್ಟಾಗಿಲ್ವಾ? ಏನೋ ನನಗೆ ಗೊತ್ತಿಲ್ಲ. ನಾನಿವಾಗ ಫಸ್ಟ್ ಟೈಮ್ ನಿನ್ನಾಗಿ ನೋಡ್ತಾ ಇರೋದು ಇವಳನ್ನು. ಏಯ್, ಏನೋ ಮಾತಾಡ್ತಿದ್ಯಾ? ಮಾತಾಡ್ಬಿಲ್ಲ ಬಾಲು. ಏ ಅಕ್ಕ, ನೀನು ಇಲ್ಲೇನೇ ಮಾಡ್ತಾ ಇದೀಯಾ? ಅಪ್ಪ, ನನಗೆ ಬೆಳಕಾದ ಸಂಜೆವರೆಗೂ ನೀನು ನೋಡ್ಕೊಳ್ಳೋದೇ ಆಗ್ಬಿಟ್ಟಿದೆ. ಏನು ಮಾಡಲಿ ನಾನು? ನೋಡಮ್ಮ ಕಾವ್ಯ, ನಿಮ್ಮ ಅಕ್ಕನ ಹಿಂಗೆಲ್ಲ ನಾನು ಬಿಡಬೇಡ. ಒಂದು ಕೆಲಸ ಮಾಡು, ಇಲ್ಲನ ಕಟ್ಟಾಕಿ ಇಟ್ಬಿಡು, ಆಯಿತಾ? ಸೀನಾ, ಪಾಪ ಕಣೋ, ಹಾಗೆಲ್ಲ ಹೇಳ್ಬಾರ್ದು. ಪಾಪ ಅವ್ರಿಗೆ ಬುದ್ಧಿ ಚೆನ್ನಾಗಿಲ್ವಲ್ಲ. ಅವರು ನಮ್ಮೆಲ್ಲರಾಗಿದ್ದರೆ ಯಾಕೆ ಹೀಗೆ ಮಾಡ್ತಾರೆ ಹೇಳು? ಸರಿ ಅಕ್ಕ, ನಡಿಯೇ. ಎಲ್ಲರ ಮುಂದೆ ಮಾನ ಮರ್ಯಾದೆ ಕಳಿತಾಳೆ. ಇಲ್ಲೇ ಯಪ್ಪ, ಒಂದು ಕ್ಷಣ ಎದುರೇ ಬಿಟ್ಟಿದ್ದೆ, ಯಾರಪ್ಪ ಇದು ಅಂತ. ಸೀನಾ, ನಾನು ಕೇಳಿದ ಮಟ್ಟಿಗೆ ಕಾವ್ಯ ಅಪ್ಪ ಅಮ್ಮ ತುಂಬ ಶ್ರೀಮಂತರಲ್ವಾ? ಆದರೆ ಈ ಹುಡುಗಿನ ನಮ್ಮನೆಗೇನು ಕರ್ಕೊಬಂದರು? ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಗೀತಾ, ನನಗೆ ಏನೋ ಗೊತ್ತಿಲ್ಲ. ಅದು ಸರಿ ಬಿಡು, ನಿನ್ನ ತಮ್ಮ ಮದುವೆ ಆಗೋದೇ ನಿಂಗೆ ಗೊತ್ತಿಲ್ಲ, ಇನ್ನು ಇದೆಲ್ಲ ಹೇಗೆ ಗೊತ್ತಾಗಿರುತ್ತೆ? ಸರಿ, ಏನು ತಿಂದಿಯೋ ಇಲ್ವೋ? ಇಲ್ಲ ಗೀತಾ, ನೀನು ಬಂದಮೇಲೆ ಒಟ್ಟಿಗೆ ನಿನ್ನ ಜೊತೆಗೆ ಕಾಫಿ ಕುಡಿಬೇಕು ಅಂತ ಅನಿಸ್ತು. ಅದಕ್ಕೆ ಕೆಲಸದಿಂದ ಬಂದಾಗಿಂದ ಇಲ್ಲೇ ಕೂತ್ಕೊಂಡಿದ್ದೆ. ಹೌದಾ? ಸರಿ, ನಾನು ಹೋಗ್ಬಿಟ್ಟು ನನಗೆ ಎಬ್ಬರಿಸಿ ಕಾಫಿ ಮಾಡ್ಕೊಬರ್ತೀನಿ, ಸರಿನಾ? ಅಯ್ಯಪ್ಪ, ಗೀತನ ಕಣ್ಣೆದ್ರು ತುಂಬ ಜೋಪಾನವಾಗಿರಬೇಕು. ಅಲ್ಲ, ಈ ಹುಚ್ಚಿ ಹೀಗೆಲ್ಲ ಓಡಾಡ್ತಾಳ ಮನೆ ತುಂಬ. ಏನಪ್ಪ ಮಾಡೋದು? ಇಲ್ಲ, ಇವಳು ಒಂದು ಚೈನ್ ತಂದು ಕಟ್ಟಾಕ ಕೇಳಬೇಕು ಅವ್ರ ತಂಗಿಗೆ. ಅಯ್ಯಯ್ಯ, ಅದು ಯಾಕಂತ ಕೇಳ್ತಾನೆ ಇದ್ದೀನಿ. ನೀನೇನು ಮಾತಾಡಂಗೆ ತಲೆ ಕೈತ್ಕೊಂಡು ಏನೋ ಪ್ರಪಂಚ ಮುಳ್ಕೋಗೋದಂಗೆ ಕೂತ್ಕೊಂಡಿದ್ರೆ ನನಗೇನು ಅರ್ಥ ಆಗಬೇಕು? ಬಾಯ್ ಬಿಟ್ಟು ಹೇಳು, ಅದೇನಾಯಿತು ಅಂತ. ಅತ್ತೆ, ಯಾಕೋ ಗೊತ್ತಿಲ್ಲ ಅತ್ತೆ, ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ. ನನ್ನ ಮಕ್ಕಳಿಗೆಲ್ಲದ ತೊಂದರೆ ಆಯಿತಾ, ಏನಾದರೂ ಆಗ್ಬಿಡುತ್ತಾ ಅಂತ ಯಾಕೋ ಮನಸ್ಸು ಡವ ಡವ ಅಂತ ಹೊಡ್ಕೊತೈತೆ. ಅದೇನು ಇದ್ದಕ್ಕಿದ್ದಂಗೆ ಮಕ್ಕಳಿಗೇನು ತೊಂದರೆ ಆಗುತ್ತೆ? ಒಬ್ಬ ಮಗಳು ಹೆಂಗೋ ನಾದ್ನಿಗೆ ಕೊಟ್ಟಿದ್ಯಾ, ಅವಳು ಸುಖವಾಗಿದ್ದಾಳೆ. ಇನ್ನೊಬ್ಬ ಮಕ್ಳಿಗೇನು ಕಡಿಮೆ? ಫಾರಿನ್ ಕಳಿಸಿದ್ಯಲ್ಲ, ಏನು ಚಿಂತೆ ಮಾಡಬೇಡ ಬಿಡು, ಎಲ್ಲ ಚೆನ್ನಾಗೇ ಇರ್ತಾರೆ. ಅದ್ರ ಬದಲಿಗೆ ಒಂದು ಫೋನ್ ಮಾಡಿ ತಿಳ್ಕೊಂಡ್ರೆ ಆಗಲ್ವಾ? ಈಗಿನ ಕಾಲಕ್ಕೆ ಏನು ನಮ್ಮಂಗ? ನಮ್ಮ ಕಾಲದಲ್ಲಿ ಇತ್ತು, ಇವತ್ತಿನ ಪತ್ರ ಬರೆದ್ರೆ ಹೋಗಿ ಸೇರೋಕ್ಕೆ 2-3 ತಿಂಗಳಾಗ್ತಾಯಿತ್ತು. ಇವಾಗೇನು ಹಂಗಿಲ್ವಲ್ಲ, ನೆನೆಸ್ಕೊಂಡ ತಕ್ಷಣ ಯಾರು ಬೇಕಾದರೂ ಮಾತಾಡ್ಬೋದು. ಫೋನ್ ಮಾಡಿ ಮಾತಾಡು. ಅತ್ತೆ, ನಾನು ಫೋನ್ ಮಾಡಿದ್ದೆ,
ನಮ್ಮ ನಿತಿನ್ಗೆ ಫೋನ್ ಹೋಗಲಿಲ್ಲ. ಆಮೇಲೆ ಅವಳೇ ಮಾಡಿ ಹೇಳಿದ್ಲು, ಏನು ತೊಂದರೆ ಇಲ್ಲಮ್ಮ ಚೆನ್ನಾಗಿದ್ದೀನಿ ಅಂತ. ಆದರೆ ನಮ್ಮ ಗೀತಾನೇ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನನಗೆ ಅದಕ್ಕೆ ಇಷ್ಟೊಂದು ಗಾಬರಿ ಆಗ್ತಿದೆ ಅತ್ತೆ. ಅಯ್ಯಯ್ಯಯ್ಯ, ಅವಳಿಗೇನು ಕಣ್ ಕಟ್ ಕಾಳೆಲ್ಲ ಬಿಟ್ಟು ಬಂದಿದ್ಯಾ? ಬಂಗಾರದಂಗಿದ್ದಾಳೆ. ಅದು ನನ್ನ ಮಗಳ ಮಣ್ಣಲ್ಲಿ. ನನ್ನ ಮಗಳು ಮೊದಲೇ ಹೇಳ್ಬೇಕಾ, ಕೆಳಗೆ ಬಿಟ್ಟರೆ ಎಲ್ಲಿ ಮಸಾಗ್ತಾಳೋ ಅಂತ ಸಾಕ್ತಾಳೆ ಸೊಸೆನ. ಹಂಗಿದ್ದಾಗ ನಿಂಗೇನು ಚಿಂತೆ? ಗೊತ್ತಿಲ್ಲ ಅತ್ತೆ. ನೋಡು, ಫೋನ್ ರಿಂಗ್ ಆದಂಗೈತೆ, ಯಾಕೆ ನೋಡು. ಹಾಂ, ನೋಡ್ತೀನಿ ಅತ್ತೆ. ಇನ್ನಾರು ನನ್ನ ಮಗಳೇ ಇರ್ತಾಳೆ, ಗೀತಾನೇ ಇರ್ತಾಳೆ. ಹೌದು ಅತ್ತೆ, ಅವಳೇ ನನ್ನ ಮಗಳೇ, ಗೀತಾನೇ. ಹಲೋ ಗೀತಾ, ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ನಿಮ್ಮನೆಲ್ಲ ಚೆನ್ನಾಗಿದ್ದಾರೆ ತಾನೇ? ಅದಕ್ಕೆ ನಾನು ಅದಕ್ಕೆ ನಿಮ್ಮ ನಾದ್ನಿ ರಾಣಿ ಮಾತಾಡ್ತಾ ಇರೋದು. ಏ ಅಮೃತ, ಅದನ್ನ ಸ್ವಲ್ಪ ಸ್ಪೀಕರ್ ಹಾಕು, ನಾನು ಕೇಳಿಸ್ಕೊತೀನಿ. ಹಾಂ ಹಾಂ ಅತ್ತೆ, ಹಂಗೆ ಕೇಳಿಸ್ಕೊಳ್ಳಿ, ಕೇಳಿಸುತ್ತೆ. ಹಾಂ ರಾಣಿ, ಹೇಳಮ್ಮ, ಯಾಕೆ ಧ್ವನಿ ಹಿಂಗಿದೆ? ಏನಾಯ್ತು? ಎಲ್ಲರೂ ಚೆನ್ನಾಗಿದೆ ತಾನೆ? ಯಾಕಾದ್ರೂ ಏನು ತೊಂದರೆ ಆಯ್ತಾ? ಅಯ್ಯೋ ಅದಕ್ಕೆ ಅದೇನಂತ ಹೇಳಿ, ಎಲ್ಲ ಆಗೋಯ್ತು, ಆಗ್ಬಾರ್ದೆಲ್ಲ ಆಗೋಯ್ತು. ನನ್ನ ಮಗ ನನ್ನನ್ನ ಪಾತಾಳಕ್ಕೆ ತಳ್ಬಿಟ್ಟ. ಅದಕ್ಕೆ ನಾನು ಈ ಕಷ್ಟನ ಯಾರಿಗೆ ಹೇಳ್ಕೊಂಡ್ಲಿ? ಅಮ್ಮ, ನಮ್ಮಮ್ಮ ಇದ್ದಾರಾ? ಹಾಂ ಹಾಂ ರಾಣಿ, ನಿಮ್ಮಮ್ಮ ಇಲ್ಲೇ ಇದ್ದಾರೆ, ಅವರು ಕೇಳಿಸ್ಕೊಳ್ತಾ ಇದ್ದಾರೆ. ಅದೇನಾಯಿತು ಅಂತ ಸ್ವಲ್ಪ ನೀಟಾಗಿ ಬಿಡಿಸಿ ಹೇಳಮ್ಮ. ಸುಮ್ಮನೆ ನಮಗೆಲ್ಲ ಗಾಬರಿ ಆಗ್ತಾ ಇದೆ. ಹೇಳ್ತೀನಿ, ಕೇಳಿಸ್ಕೊಡಿ. ಅದಕ್ಕೆ ನನ್ನ ಮಗ ಇದ್ದಾನಲ್ಲ, ಅವನು ನನಗೆ ಕೇಳ್ದೆ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟವನೆ. ತೇರೇಕೆ ಬಡ್ಡಿ ಮಗ ಅಲ್ವೇ? ಅವನಿಗೆ ಅಂತ ಬರ್ಬಾರ್ದು ಬಂದಿರೋದು. ಹೇಳಿದರೆ ಮದುವೆ ಯಾರೋ ಮಾಡ್ತಾ ಇದಿಲ್ವಂತ? ಹಾಂ, ನೀನು ಬೆಳೆಸೋ ರೀತಿ ಹಂಗೆ. ಬೈರಿ ಎಲ್ಲ ನನಗೆ ಬೈರಿ. ಯಾಕಂದ್ರೆ ಅಷ್ಟೊಂದು ಬಿಟ್ಬಿಟ್ಟಿದ್ದೀನಲ್ಲ. ಸಮಾಧಾನ ಮಾಡೋಕ್ಕಂತೂ ಯಾರೂ ಬರಲ್ಲ, ಆದರೆ ಬೈಯಕ್ಕೆ ಮಾತ್ರ ನೀನು ಮೊದಲಿರ್ತೀಯಲ್ವೇನಮ್ಮ? ಅಲ್ಲಮ್ಮ, ಅದೇಗೆ ನೀನು ಒಂದು ಮಾತು ಹೇಳಿದೆ, ಹುಡುಗಿ ಕಡೆ ಹೆಂಗೆ ಒಪ್ಕೊಂಡ್ರು? ಅವರಿಗಾದ್ರೂ ನೀನು ಒಂದು ಮಾತು ಕೇಳಬೇಕು ಅಂತ ಅನ್ಸಿಲ್ವಾ? ಅಯ್ಯೋ ಅದಕ್ಕೆ ಅವ್ರ ಹತ್ರ ನಮ್ಮಮ್ಮ ಸತ್ತೋಗೋಳೆ ಅಂತ ಹೇಳಿದಾನಂತೆ. ಅವ್ರ ಪಾಪ ಇನ್ನೇನು ತಾನೇ ಮಾಡ್ತಾರೆ ಹೇಳಿ. ನಾನು ಇವಾಗ ಏನು ಮಾಡಲಿ? ನಾನು ಕೇಳಿದೆ ನಮ್ಮ ಅಣ್ಣ ಅತ್ತಿಗೆಗೆಲ್ಲ ಏನಂತ ಉತ್ತರ ಕೊಡಲು. ಮಗನ ಮದುವೆಗೆ ಹೇಳಿಲ್ಲ ಅಂತ ನನ್ನನ್ನೇ ಕೇಳ್ತಾರೆ. ನಾನು ಏನು ಮಾಡಲಿ ಅಂತ ಕೇಳಿದ್ರೆ, ನಾನು ದೊಡ್ಡವನಾಗಿದ್ದೀನಿ ಅಮ್ಮ, ನನ್ನಿಷ್ಟ, ನೀ ಏನು ಕೇಳ್ತೀಯ ಅಂತ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದಕ್ಕೆ ನೋಡಮ್ಮ, ಹೋಗ್ಲಿ ಬಿಡು. ಈಗಿನ ಕಾಲದ ಮಕ್ಕಳಿಗೆ ನಾವೇನು ಹೇಳೋಕ್ಕಾಗೋದಿಲ್ಲ. ಅವ್ರು ಹೇಗಿರ್ತಾರೋ ಹಾಗೆ ಬಿಟ್ಬಿಡ್ಬೇಕು. ಅವ್ರು ಖುಷಿಯಾಗಿದ್ದಾರಾ ಅಷ್ಟೇ ಸಾಕು ನಮಗೆ. ಇವ್ರು ಹೇಳ್ತಾಳೆ, ನೀನು ಹಂಗೆ ಮಾಡು. 4 ಬಾಸಿ ಮನೆಯಿಂದ ಆಚೆ ಹಾಕೆ, ಆವಾಗ ಬುದ್ಧಿ ಬರುತ್ತೆ. ರೋಡೊಳಗೆ ಬಿದ್ದಿರ್ತಾರಲ್ಲ, ಆವಾಗ ಗೊತ್ತಾಗುತ್ತೆ ನಿನ್ನ ಬೆಲೆ ಏನು ಅಂತ ಅವ್ರಿಗೆ. ನಿನ್ನ ಮಾತು ಕೇಳ್ಕೊಂಡು ಮನೆಯಿಂದ ಆಚೆ ಹಾಕಿದ್ರೆ ಅವನಿಗೇನು? ಆರಾಮಾಗಿ ಹೋಗಿ 8 ಮಂದಿ ಇರ್ತಾನೆ. ಅವ್ರೇನು ಕಮ್ಮಿನಾ? ತುಂಬ ಶ್ರೀಮಂತರಮ್ಮ ಅವರು. ಹೌದಾ? ಇನ್ನೇನು ಬಿಡು, ಶ್ರೀಮಂತರಂದರೆ ನೀನು ಹುಡುಕಿದ್ರು ಅಂತ ಸಿಗ್ತದೆ ನಿನ್ನ ಮಗನಿಗೆ. ಯಾವುದೋ ಗುಜರ ಹುಡುಗಿ ಸಿಗ್ತಾಯಿತ್ತು, ಇವಾಗ ಒಳ್ಳೆ ಹುಡುಗಿ ಸಿಕ್ಕಿದ್ದಾರೆ ತಾನೆ. ಬಿಡು, ನಿಂಗೆ ಇನ್ನೇನು ಕಷ್ಟ? ಅಮ್ಮ ಹಂಗಲ್ಲಮ್ಮ. ಹೋಗ್ಲಿ ಬಿಡಮ್ಮ, ಆಗಿದ್ದೆಲ್ಲ ಆಗೋಯ್ತು ಅಂತ ಮರ್ತ್ಬಿಡು. ಇವಾಗ ಆಗಲೆಲ್ಲ ಏನೂ ಕೇಳೋಕೆ ಹೋಗಬೇಡ. ಒಂದು ಸ್ವಲ್ಪ ದಿನ ಟೈಮ್ ಕೊಡು. ಆಮೇಲೆ ನಿನ್ನ ಮಗಂಗೆ ಒಳ್ಳೆ ಬುದ್ಧಿ ಬಂದು ಸರಿ ಹೋಗ್ತಾನೆ ಅಂತ ಅನಿಸುತ್ತೆ. ಇವಾಗ ಮದುವೆ ಆಗಿದೆಯಲ್ಲ, ಮೊದಲಂಗಿರೋದಿಲ್ಲ ಬಿಡು, ಚೆನ್ನಾಗಿರ್ತಾನೆ. ಏನೋ ಅದಕ್ಕೆ ನೀವು ಇಷ್ಟು ಸಮಾಧಾನ ಮಾಡ್ತಾ ಇರೋದಕ್ಕೆ ಸಮಾಧಾನ ಆಗ್ತಿದೆ. ಇಲ್ಲ ಅಂದರೆ ನನಗೆ ತುಂಬ ದುಃಖ ಉಕ್ಕಿ ಬರ್ತಾ ಇದೆ. ಅದಕ್ಕೆ ಸರಿಮ್ಮ, ಹೋಗ್ಲಿ ಬಿಡು. ನಾನು ಇನ್ನೇನು ತಾನೇ ಹೇಳೋಕ್ಕಾಗುತ್ತೆ ನಿನಗೆ? ಅಂದಂಗೆ ಗೀತಾ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಾ? ಅಲ್ಲಿ ನನ್ನ ಮಗಳು ಚಿಂತೆ ನನ್ನ ಮಗಳಿಗಾಗಿದೆ, ಇವಳ ಮಗಳು ಚಿಂತೆ ಆಗಿದೆ. ಅವಳಿಗೇನಾಗ ಚೆನ್ನಾಗೇ ಇರುತ್ತೆ. ಪಾಪ ನನ್ನ ಮಗಳು ಕಣ್ಣೀರು ಹಾಕೊಂಡು ಕಷ್ಟ ಹೇಳ್ತಿದ್ರೆ ಅವಳ ಮಗಳ ಬಗ್ಗೆ ಕೇಳ್ತಾವಳೆ. ಅದಕ್ಕೆ ಗೀತಾ ಇರೋದಕ್ಕೆ ನಾನು ಸ್ವಲ್ಪ ಸಮಾಧಾನವಾಗಿದ್ದೀನಿ. ಅವಳಿಗೂ ಸೇಮ್ ನಿಮ್ಮದೇ ಬುದ್ಧಿ, ನನಗೆ ಸಮಾಧಾನ ಮಾಡೋಕ್ಕೆ ಬರುತ್ತೆ. ಪಾಪ ಬಂಗಾದಂಥ ಹುಡುಗಿ ಅದು. ಸರಿಯಮ್ಮ, ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು ಆಯಿತಾ? ನಾನು ನಿಮ್ಮ ಅಣ್ಣ ಬಂದರೆ ಹೇಳಿಬಿಟ್ಟು ನಿಮ್ಮ ಅಣ್ಣ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀವಿ, ಸರಿನಾ? ಸರಿ ಅದಕ್ಕೆ ಬೇಗ ಬಂದುಬಿಡಿ.